ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ಕೆಟಲಾಗ್ನ ಹೇಗೆ ಮಾಡೋದು, ಸ್ಯಾರಿ ಕುಚ್ಚಿದು ಕೆಟಲಾಗ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ. ನಾನು ಇಲ್ಲಿ 2 ಥರ ಶೀಟ್ನ ತೊಗೊಂಡಿದ್ದೀನಿ. ಇವಾಗ ನೋಡ್ತಾ ಇರೋವಂಥ ಶೀಟು ಸ್ವಲ್ಪ ತಿಕ್ಕಾಗಿದೆ. ಇದಕ್ಕೆ ರೇಟ್ ಬಂದು 6 ರುಪೀಸ್. ನೋಡಿ, ಕೆಳಗಡೆ ಇರೋದು ಸ್ವಲ್ಪ ತಿನ್ನಾಗಿದೆ. 2 ರುಪೀಸ್ಗೆಲ್ಲ ಸಿಗತ್ತೆ ಅದು. ಸೊ ಫಸ್ಟಿಗೆ ನಾನು ಬಾರ್ಡರ್ನ ಹಾಕ್ತಾಯಿದ್ದೀನಿ. ಬಾರ್ಡರ್ ಹಾಕಿದ್ರೆ ನೋಡಲಿಕ್ಕೆ ಫ್ರೇಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಇಲ್ಲಿ ಬ್ಲೂ ಕಲರ್ ಒಂದು ಪೆನ್ನಿಂದ ನಾನು ಬಾರ್ಡರ್ ಹಾಕ್ಕೊತಿದ್ದೀನಿ. ಮಾರ್ಕ್ ಆದಮೇಲೆ ನಾವು ಡಿಸೈನ್ಸ್ನ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು, ಯಾವ ಶೀಟಲ್ಲಿ ಯಾವ್ಯಾವ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಕೆಟಲಾಗು. ಯಾಕೆಂದರೆ ಕಸ್ಟಮರ್ಗೆ ಅಟ್ರ್ಯಾಕ್ಟ್ ಆಗಬೇಕಲ್ವ. ಸೊ ನಮಗೂ ನೋಡೋಕ್ಕೂ ಚೆನ್ನಾಗಿರಬೇಕಲ್ವ. ಅದೇ ಥರನೇ ನಾವು ಇಲ್ಲಿ ರೀಅರೇಂಜ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅಂತ ನೋಡ್ಕೊತಾ ಇದ್ದೀನಿ. ಅಲ್ಲಿ ಸ್ಪೇಸು ನೋಡ್ಕೋಬೇಕಲ್ಲ, ಒಂದು ಫ್ರೇಮ್ಗೆ ಎಷ್ಟು ಡಿಸೈನ್ನ ಹಾಕ್ಬೋದು ಅಂತ ಹೇಳಿ ಆ ಸ್ಪೇಸ್ನ ನೋಡ್ಕೊತಾ ಇದ್ದೀನಿ. ನನಗಿಲ್ಲಿ ಸ್ವಲ್ಪ ರೀಅರೇಂಜ್ ಮಾಡ್ಕೊಬೇಕು ಅನ್ನಿಸ್ತಿದೆ. ಕೆಳಗಡೆ ಅದು ಒಳಗಡೆ ನಾವು ಪೇಪರ್ ಫೈಲ್ ಒಳಗಡೆ ಹಾಕಿದಾಗ ಅದು ಓವರ್ಲ್ಯಾಪ್ ಆಗಬಾರ್ದು ಒಂದಕ್ಕೊಂದು ಅಂತ ಹೇಳಿ ನೋಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟ್ ಲಾಸ್ಟ್ ಒನ್ನಿಗೆ ಸ್ಟ್ಯಾಪ್ಲರ್ನ ಹಾಕ್ಕೊತಾ ಇದ್ದೀನಿ. ಜಾಗ ಕಂಜೆಸ್ಟ್ ಆಗಬಾರ್ದು ಅಂತ ಹೇಳಿ, ನೀಟಾಗಿರಬೇಕಲ್ವ ಫ್ರೇಮು. ಸೊ ದಟ್ಸ್ ದ ರೀಸನ್ಸ್ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಫಸ್ಟ್ ಒನ್ನಿಗೆ ಹಾಕ್ಕೊತಾ ಇದ್ದೀನಿ. ಸೊ ಮಧ್ಯ ಸ್ಪೇಸ್ ಏನಿದೆ ಅದನ್ನು ನಾನು ಮತ್ತೆ ನಾನು ಯಾವ ಡಿಸೈನ್ ಹಾಕಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ, ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅಂತ. ಕಲರ್ ಕಾಂಬಿನೇಷನ್ನು ಇಂಪಾರ್ಟೆಂಟ್ ಆಗುತ್ತಲ್ವ ಅಲ್ಲಿ. ಕೆಟಲಾಗು ಆ ಫ್ರೇಮು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಕಲರ್ ಕಾಂಬಿನೇಷನ್ನು ನೋಡ್ಕೊಂಡು ಹಾಕ್ಕೊಬೇಕು. ಸೊ ನನಗಿಲ್ಲಿ ಅದು ಪಿಂಕು, ಗ್ರೀನು, ಬ್ಲೂ ಎಲ್ಲ ಒಂದೇ ಫ್ರೇಮಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ನೋಡಿ, ಎರಡು ಹೆವಿ ಅನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಇಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ, ಯಾವ್ದು ಹಾಕಬೇಕು ಯಾವ್ದು ಹಾಕಬಾರ್ದು ಅಂತ ಹೇಳಿ. ನಿಮಗೆ ಸುಮ್ಮನೆ ಏನೋ ಒಂದು ಹಾಕ್ಕೊಳ್ಳೋದು ಆ ಥರ ಏನು ಚೆನ್ನಾಗಿರಲ್ಲ. ಅದನ್ನು ನೋಡ್ಕೊಂಡು ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಫ್ರೇಮ್ ಚೆನ್ನಾಗಿ ಕಾಣುತ್ತೆ. ಅಟ್ಲೀಸ್ಟ್ ನೋಡೋರ್ಗು ಅಟ್ರ್ಯಾಕ್ಟ್ ಆಗುತ್ತೆ. ಸುಮ್ಮನೆ ಯಾವುದೋ ಒಂದು ಸಿಕ್ತು ಡಿಸೈನ್ ಹಾಕ್ಕೊಂಬಿಡೋದು, ಆ ಥರ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಾವು ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಈ ಥರ ನಾವು ಒಂದು ಪ್ಲ್ಯಾನ್ನ ಮಾಡಿಕೊಂಡು ಡಿಸೈನ್ನ ಫ್ರೇಮ್ ಮಾಡಬೇಕಾಗತ್ತೆ. ನೋಡಿ, ನನಗಲ್ಲಿ ಪಿಂಕು ಜಾಸ್ತಿ ಪಿಂಕ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಲೈಟ್ ಪಿಂಕ್ ಇರೋ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿ ಸ್ಟ್ಯಾಪ್ಲರ್ ಮಾಡ್ಕೊತಾ ಇದ್ದೀನಿ. ಗಮ್ ಕೂಡ ಹಾಕ್ಕೋಬೋದು, ಬೇಡ ಅಂದರೆ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಗಮ್ ಹಾಕಿದ್ರೆ. ಸೊ ನಾವು ಸ್ಟ್ಯಾಪ್ಲರ್ ಹಾಕಿದ್ರೆ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಸ್ಟ್ಯಾಪ್ಲರ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನಾನು ಇದನ್ನು ಒಂದು ಫೈಲ್ ಒಳಗಡೆ ಹಾಕ್ಕೊತೀನಿ. ಫೈಲ್ ಒಳಗಡೆ ಆಲ್ರೆಡಿ ಕವರ್ ಇರುತ್ತೆ. ಸೊ ನಮ್ಮ ಡಿಸೈನ್ಸ್ ಏನು ಹಾಳಾಗಲ್ಲ, ಸೇಫಾಗಿರುತ್ತೆ ಅಂತ ಹೇಳಿ ನಾನು ಫೈಲ್ ಒಳಗಡೆ ಇನ್ಸರ್ಟ್ ಮಾಡಿ ನಂದು ಫೈಲ್ ಹೇಗಿದೆ ಅಂತ ನೋಡೋಣ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನೋಡೋದಕ್ಕೆ. ತುಂಬ ಸೇಫಾಗೂ ಇರುತ್ತೆ ಈ ಥರ ಮಾಡಿಟ್ಕೊಂಬಿಟ್ರೆ. ನಾನು ಇದಕ್ಕೆ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಕಸ್ಟಮರ್ ಲೈಕ್ ಮಾಡಿದ್ರೆ ಯಾವ ನಂಬರ್ ಡಿಸೈನ್ನ ಲೈಕ್ ಮಾಡಿದಾರೋ ಆ ಡಿಸೈನ್ನ ನಾವು ಸ್ಯಾರಿಗೆ ಹಾಕೋದಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ಯಾವ ಡಿಸೈನ್ ಅಂತ ಹೇಳಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವಿಲ್ಲಿ ಬಾರ್ಡರ್ ಕೂಡ ಹಾಕಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಕಲರ್ ಬಾರ್ಡರು. ನನ್ನ ಹತ್ರ ಒಂದೇ ಕಲರ್ ಪೆನ್ ಇದ್ದಿದ್ದರಿಂದ ನಾನು ಈಗ ಹಾಕ್ಕೊಂಡಿದ್ದೀನಿ. ಈ ಥರ ಡಿಸೈನ್ಸು ಒಂದೇ ಫೈಲಲ್ಲಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಮಗೆ ಇಷ್ಟೊಂದು ಡಿಸೈನ್ ಕಲೆಕ್ಷನ್ಸ್ ಇದೆಯಾ ನಮ್ಮ ಹತ್ರ ಅಂತ ಶಾಕ್ ಆಗುತ್ತೆ. ತುಂಬ ಖುಷಿನೂ ಆಗುತ್ತೆ. ಎಲ್ಲ ಟ್ರೈ ಮಾಡಿ ಈ ಥರ ಫ್ರೇಮ್ ಮಾಡಿ ಇಟ್ಕೊಂಡ್ರೆ ಮೆಮೊರಬಲ್ ಆಗೂ ಇರುತ್ತೆ. ಈ ಕೆಟಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ, ಎನ್ಕರೇಜ್ ಮಾಡಿದಾಗ ಆಗುತ್ತೆ. ನಾನಿಲ್ಲಿ ಡಿಸೈನ್ಸ್ನ ಫಸ್ಟಿಗೆ ಬ್ರೈಡಲ್ ಸ್ಯಾರಿ ಡಿಸೈನ್ಸ್ನ ಹಾಕಿದ್ದೀನಿ. ಆಮೇಲೆ ಸಿಂಪಲ್ ಸ್ಯಾರಿಗೆ ಹಾಕೋವಂಥ ಒಂದು ಡಿಸೈನ್ಸ್ನ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನನ್ನ ಚಾನಲ್ನ ಯಾರನ್ನಾದರೂ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ಸ್ ಬರುತ್ತೆ. ಆಗ ವಿಡಿಯೋಸ್ನ ನೋಡಲಿಕ್ಕೆ ಈಸಿ ಆಗುತ್ತೆ.